ನಮಸ್ತೆ ವೀಕ್ಷಕರೇ, ದೇವಕಿ ಮಂಗಳೂರು ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಷಾಯ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಜೀರಿಗೆ 2 ಲೋಟ ಹಾಕೊಳ್ತಾ ಇದ್ದೀನಿ. 1 ಲೋಟ ಇಲ್ಲಿ ಹಾಕೊಂಡಿದ್ದೀನಿ. ಓಂಕಾಳು, ಮೆಂತ್ಯ, ಮೆಣಸಿನಕಾಳು, ಕೊತ್ತಂಬರಿ ಕಾಳು 1 ಲೋಟ. ಮೊದಲಿಗೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಬಿಸಿ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪ ಹುರ್ಕೊಂಡು, ಸ್ವಲ್ಪ ಹುರಿದ್ರೆ ಸಾಕು. ಇವಾಗ ಬಿಸಿ ಆಗ್ತಾ ಇದೆ. ಸ್ವಲ್ಪ ಗಮ್ ಅಂತ ಬರೋವರೆಗೂ ಹುರಿತಾ ಇರಬೇಕು. ಜಾಸ್ತಿ ಏನು ಕಾಯಬೇಕಂತ ಇಲ್ಲ. ಇವಾಗ ಜೀರಿಗೆ ಹುರ್ಕೊಂಡಾಗಿದೆ. ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಅದು ತಣ್ಣಗೆ ಹಾಕಬೇಕು. ಇವಾಗ ಕೊತ್ತಂಬರಿ ಕಾಳು ಹಾಕ್ತಾ ಇದ್ದೀನಿ 1 ಲೋಟ. ಅದನ್ನು ಹುರ್ಕೋಬೇಕು. ಸ್ವಲ್ಪ ಬಿಸಿ ಆಗುವವರೆಗೂ ಹುರ್ಕೋಬೇಕು. ಇವಾಗ ಕೊತ್ತಂಬರಿ ಕಾಳು ಹುರ್ಕೊಂಡಾಗಿದೆ. ಇದನ್ನು ಅದೇ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಅದು ತಣ್ಣಗೆ ಆಗಬೇಕು. ಇವಾಗ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹುರ್ಕೋಬೇಕು. ಇವಾಗ ಮೆಂತ್ಯ ಹುರಿದಾಗಿದೆ. ಇವಾಗ ಇದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅದು ತಣ್ಣಗೆ ಹಾಕಬೇಕು. ಇವಾಗ ಓಂಕಾಳು ಹಾಕೊಳ್ತಾ ಇದ್ದೀನಿ. ಅದು ಹುರಿಬೇಕು. ಇದು ಜಾಸ್ತಿ ಏನು ಕಾಯಬೇಕಂತ ಇಲ್ಲ. ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಓಂಕಾಳು ಆಗಿದೆ, ಹುರಿದಾಗಿದೆ. ಇದೆಲ್ಲ ಇವಾಗ ತಣ್ಣಗೆ ಆಗಬೇಕು. ಇವಾಗ ಕಾಳು ಮೆಣಸು, ಅದು ಸ್ವಲ್ಪ ಹುರ್ಕೋಬೇಕು. ಇದು ಸ್ವಲ್ಪ ಬಿಸಿ ಆಗುವ ತನಕ ಹುರಿಬೇಕು. ಇವಾಗ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಸಹ ಕಾಳು ಮೆಣಸು ಎಲ್ಲ ಹುರಿದಾಗಿದೆ. ಇವಾಗ ಇನ್ನು ಇದು ತಣ್ಣಗೆ ಆಗುವವರೆಗೂ ಸ್ವಲ್ಪ ಹೊತ್ತು ಕಾದು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು. ಅದು ತಣ್ಣಗೆ ಆಗಲಿ. ಸ್ವಲ್ಪ ಒಂದು 10 ನಿಮಿಷ ಬಿಟ್ಕೊಳ್ಳಿ. ಹೀಗೆ ಎಲ್ಲನೂ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇವಾಗ ತಣ್ಣಗೆ ಆಗಿದೆ. ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ಪುಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಇದೇನು ಸ್ವಲ್ಪನೂ ಒದ್ದೆ ಇರಬಾರ್ದು, ಇಲ್ಲಾಂದರೆ ಪುಡಿ ಎಲ್ಲ ಹಾಳಾಗುತ್ತೆ. ಅದಕ್ಕೆ ಮತ್ತು ಇದನ್ನು 1 ತಿಂಗಳು ಸಹ ಇಟ್ಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ಕಷಾಯ ಮಾಡಿಕೊಂಡು ಕುಡಿಬೋದು. ನೋಡಿ, ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪುಡಿ ಆಗಿದೆ. ಕಷಾಯ ಪುಡಿ ರೆಡಿ ಆಗಿದೆ. ನೋಡಿ, ಇವಾಗ ತಣ್ಣಗೆ ಆಗಿದೆ. ಇದನ್ನೊಂದು ಡಬ್ಬಿಯಲ್ಲಿ ಹಾಕಿ ಇಡ್ಬೋದು. ಇವಾಗ ನಾನು ಈ ಪುಡಿಯಲ್ಲಿ ಕಷಾಯನೂ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅದೇ ತುಳಸಿ ಮತ್ತು ಈರುಳ್ಳಿ ಸ್ವಲ್ಪ ಹಾಕಿ ಕುದಿಸಿ, ಶೀತಕ್ಕೆ ಕೆಮ್ಮಿಗೆ ಎಲ್ಲ ತುಂಬ ಒಳ್ಳೆಯದು ಈ ಕಷಾಯ. ಇವಾಗ ಕೋಲ್ಡ್ ಆಗಿದ್ದರಿಂದ ದಿನ 1 ಲೋಟ ಕುಡಿದ್ರೂ ಒಳ್ಳೆಯದು. ಗ್ಯಾಸ್ಟಿಕ್ಕು ಅದು ಇದು ಏನೂ ಆಗಲ್ಲ ಇದರಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಕಷಾಯ ಪುಡಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.